ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ KE ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವೇ ನಿಮ್ಮ ಮೊಬೈಲಲ್ಲಿ ಒಂದು ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡ್ಕೋಬೋದು ಪ್ರಾಕ್ಟಿಕಲ್ ಎಕ್ಸಾಮ್ದು. ಆ ರೀತಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. KE ಅಂತ ಸರ್ಚ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. KE ಅಧಿಕೃತ ಅಂತ ವೆಬ್ಸೈಟು ಮಾಡ್ಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಮೇಲುಗಡೆ ಪ್ರವೇಶ ಅಂತ ಒಂದು ಆಪ್ಷನ್ ಇರುತ್ತೆ. ಮೇಲುಗಡೆ ಕಾಣ್ತಾ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿದೆ ಪ್ರವೇಶ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಆಪ್ಷನ್ ಬರುತ್ತೆ CET ಅಂತ. UGCET 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಈ ರೀತಿಯಾಗಿ. ಇದರಲ್ಲಿ ಕೃಷಿ ಕೋಟ ಅಂತ ಒಂದು ಆಪ್ಷನ್ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಕೃಷಿ ಕೋಟ ದಾಖಲೆ ಅಪ್ಲೋಡ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ. UGCET ಕೃಷಿ ಕೋಟ ದಾಖಲೆ ಅಪ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಪೇಜಿಗೆ ಬರುತ್ತೆ. ಲಾಗಿನ್ ಪೇಜಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು ಮತ್ತು ಕ್ಯಾಪ್ಚರ್ ಕೋಡ್ ಹಾಕಬೇಕು. ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಳ್ಳಿ. ಒಂದು OTP ಬರುತ್ತೆ. ಬಂದಿರೋಂಥ OTP ಹಾಕಿ ವೆರಿಫೈ ಮಾಡ್ಕೊಂಡಂತ ನಿಮಗೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಒಟ್ಟು 4 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ ಇಲ್ಲಿ, 1 2 3 4 5 ಅಂತ. ಆ 4 ಸ್ಟೆಪ್ಪನ್ನು ನಾವು ಈಗ ಕಂಪ್ಲೀಟನ್ನು ಮಾಡಬೇಕು. ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ಪರ್ಸನಲ್ ಇನ್ಫಾರ್ಮೇಷನ್ ನಾವು ಫಿಲ್ ಮಾಡ್ತಾ ಹೋಗೋಣ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಪರ್ಸನಲ್ ಇನ್ಫಾರ್ಮೇಷನನ್ನು ನೋಡ್ಕೋಬೇಕು ಎಲ್ಲನೂ ಕರೆಕ್ಟಾಗಿದೆ ಅಂತ. ನೋಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇದು ಡಾಟಾ ಸೇವ್ ಆಗುತ್ತೆ. ಫಸ್ಟ್ನೇ ಸ್ಟೆಪ್ಪು ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ 2ನೇ ಸ್ಟೆಪ್ಪಿಗೆ ಬರುತ್ತೆ. ಅಗ್ರಿಕಲ್ಚರ್ ಡೀಟೇಲ್ಸು ಕೇಳ್ತಾ ಇದೆ. ಇಲ್ಲಿ ನೋಡಿ, ಅಗ್ರಿಕಲ್ಚರ್ ಡೀಟೇಲ್ಸ್ನಲ್ಲಿ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆಡಿ ನಂಬರನ್ನು ಕೇಳ್ತಾ ಇದೆ. 2ನೇ ಸ್ಟೆಪ್ಪಿಗೆ ಬಂದಿದ್ದೀವಿ ಇವಾಗ ನೋಡಿ. ಅಗ್ರಿಕಲ್ಚರ್ ಡೀಟೇಲ್ಸ್ನಲ್ಲಿ ಮೊದಲನೇ ಸ್ಟೆಪ್ಪು ಆಡಿ ನಂಬರ್ ಕೇಳ್ತಾ ಇದೆ. ಅಂದರೆ ವ್ಯವಸಾಯಗಾರ ಪ್ರಮಾಣಪತ್ರ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆಡಿ ನಂಬರನ್ನು ಕೇಳ್ತಾ ಇದೆ. ಆ ಒಂದು ಆಡಿ ನಂಬರನ್ನು ಎಂಟ್ರ್ ಮಾಡಿ ವೆರಿಫೈ ಆಡಿ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವ್ಯವಸಾಯಗಾರ ಪ್ರಮಾಣಪತ್ರದಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಎಲ್ಲನೂ ವೆರಿಫೈ ಆಗುತ್ತೆ. ಯಾವ ಡೇಟ್ ಇಶ್ಯೂ ಆಗಿದೆ, ಯಾವಾಗ ಎಕ್ಸ್ಪೈರ್ ಆಗುತ್ತೆ ಎಲ್ಲನೂ ಕೂಡ ಇಲ್ಲಿ ಶೋ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಹೆಸರು ಯಾವ ರೀತಿ ಇದೆ, ಸ್ಕೂಲ್ ದಾಖಲಾತಿ ಅಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ, PUC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಕೂಡ ವೆರಿಫೈ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಕೂಲ್ ದಾಖಲಾತಿ SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕು. ನಿಮ್ಮ ತಂದೆ ಹೆಸರು ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ ನೀವು ವ್ಯವಸಾಯಗಾರ ಪ್ರಮಾಣಪತ್ರದಲ್ಲಿ. ನೋಡಿ, ವೆರಿಫೈ ಅಂತ ನಾನು ಕೊಟ್ಟಿದ್ದೇನೆ, ವೆರಿಫೈ ಆಗಿದೆ ನೋಡಿ. ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ 100%, ಫಾದರ್ ನೇಮ್ ಮಿಸ್ ಮ್ಯಾಚ್ ಮೇ ನೀಡ್ ವೆರಿಫಿಕೇಶನ್ ಅಂತ ಬಂದಿದೆ ನೋಡಿ. ವಿದ್ಯಾರ್ಥಿ ಹೆಸರು ಮ್ಯಾಚ್ ಆಗಿದೆ, ತಂದೆ ಹೆಸರು ಮ್ಯಾಚ್ ಆಗಿಲ್ಲ ಅಂತ ಬಂದಿದೆ. ಯಾಕಂದರೆ SLC ಮಾರ್ಕ್ಸ್ ಕಾರ್ಡು ತಂದೆ ಹೆಸರಲ್ಲಿ ಬೇರೆನೇ ಇದೆ, ಈ ಒಂದು ಸರ್ಟಿಫಿಕೇಟ್ನಲ್ಲಿ ತಂದೆ ಹೆಸರು ಬೇರೆನೇ ಇದೆ. ಹಾಗಾಗಿ ತಂದೆ ಹೆಸರು ಮಿಸ್ ಮ್ಯಾಚ್ ಅಂತ ಬಂದಿದೆ. ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ ಹೆಸರು ಮ್ಯಾಚ್ ಆಗಿಲ್ಲ ಅಂದರೆ. ನೆಕ್ಸ್ಟ್ ಸ್ಟೆಪ್ಪು ಫ್ಯಾಮಿಲಿ ಟ್ರೀ ನಂಬರ್ ಅಂತ ಕೇಳ್ತಾ ಇದೆ. ಆಡಿ ನಂಬರ್ ಹಾಕಬೇಕಾಗುತ್ತೆ. ವಂಶಾವಳಿಯ ಒಂದು ಆಡಿ ನಂಬರ್ನ ಇಲ್ಲೇ ಹಾಕಬೇಕಾಗುತ್ತೆ. ಕಂಪಲ್ಸರಿ ವಂಶಾವಳಿ ಕೂಡ ಮಾಡಿಸಿರಲೇಬೇಕು ನಿಮಗೆ, ಯಾಕಂದರೆ ಅದನ್ನು ಕೂಡ ಕೇಳ್ತಾ ಇದೆ. ಇವಾಗ ಆಡಿ ನಂಬರ್ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ವೆರಿಫೈ ಆಗುತ್ತೆ. ವಂಶಾವಳಿನಲ್ಲಿ ವಿದ್ಯಾರ್ಥಿ ಹೆಸರು ಇದೆಯಾ, ತಂದೆ ಹೆಸರು ಇದೆಯಾ ಇಲ್ಲ ಅಂತ ಅದನ್ನು ಕೂಡ ವೆರಿಫೈ ಆಗುತ್ತೆ. ಯಾಕಂದರೆ ಜಮೀನು ಬಂದು ತಂದೆ ಅಥವಾ ತಾಯಿ ಅಥವಾ ಅಜ್ಜನ ಹೆಸರಿನಲ್ಲಿ ಜಮೀನು ಇರುತ್ತೆ. ಹಾಗಾಗಿ ವಂಶಾವಳಿಯನ್ನು ಕೇಳ್ತಾ ಇದೆ. ವಂಶಾವಳಿ ಯಾರ ಹೆಸರಲ್ಲಿ ಇದೆ, ಆ ಜಮೀನು ಯಾರ ಹೆಸರಲ್ಲಿ ಇದೆ ಅಂತ ಅವ್ರು ವೆರಿಫೈ ಮಾಡ್ತಾರೆ. ಹಾಗಾಗಿ ವಂಶಾವಳಿ ಬೇಕಾಗುತ್ತೆ. ಇವಾಗ ಆಡಿ ನಂಬರ್ ಹಾಕಿ ವೆರಿಫೈಯನ್ನು ಮಾಡ್ಕೊಳ್ಳಿ. ಫ್ಯಾಮಿಲಿ ಟ್ರೀ ವೆರಿಫೈ ಆದ ನಂತರ ನಿಮಗೆ ಕೆಳಗಡೆ ಹೆಸರು ತೋರಿಸುತ್ತೆ. ವಂಶಾವಳಿ ಎಷ್ಟು ಹೆಸರಿದೆ ಅಷ್ಟು ಹೆಸರು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಲ್ಯಾಂಡ್ ಓನರ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಜಮೀನು ಯಾರ ಹೆಸರಲ್ಲಿ ಇದೆ ಅವರ ಒಂದು ಹೆಸರನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕು. ವ್ಯವಸಾಯಗಾರ ಪ್ರಮಾಣಪತ್ರದಲ್ಲಿ ಎಂಟ್ರಿ ಆಗಿರುತ್ತೆ ನೋಡಿ. ಯಾರ ಹೆಸರಲ್ಲಿ ಒಂದು ಜಮೀನು ಇರುತ್ತೆ ಅವರ ಹೆಸರನ್ನು ಎಕ್ಸಾಕ್ಟ್ ಹೆಂಗಿರುತ್ತೆ ಪಾಣಿಯಲ್ಲಿ ಹಂಗೆ ಅವ್ರ ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ರಿಲೇಷನ್ಶಿಪ್ ವಿತ್ ಓನರ್ ಅಂತ ಕೇಳ್ತಾ ಇದೆ. ಜಮೀನಿನ ಓನರ್ಗೆ ಈ ಒಂದು ವಿದ್ಯಾರ್ಥಿ ಏನಾಗಬೇಕು, ಮಗನ ಮಗಳ ಅಥವಾ ಅಂತ ಕೇಳ್ತಾ ಇದೆ. ಆ ಒಂದು ರಿಲೇಷನ್ಶಿಪ್ಪನ್ನು ಹಾಕ್ಕೊಳ್ಳಿ. ರಿಲೇಷನ್ಶಿಪ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಭಾಳಷ್ಟು ಕೊಟ್ಟಿರ್ತಾರೆ ರಿಲೇಷನ್ಶಿಪ್ಪು, ಸರಿಯಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಅಗ್ರಿಕಲ್ಚರ್ ಇನ್ಕಮ್ ಕೇಳ್ತಾ ಇದೆ. ಅಗ್ರಿಕಲ್ಚರ್ ಇನ್ಕಮು ಎಷ್ಟು ನೀವು ಹಾಕಿರ್ತೀರ ವ್ಯವಸಾಯಗಾರ ಪ್ರಮಾಣಪತ್ರ ಹಾಕುವಾಗ ಅದನ್ನು ಹಾಕಬೇಕು. ಅಥವಾ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ನಲ್ಲಿ ಆದಾಯ ಏನಿರುತ್ತೆ ಆ ಒಂದು ಆದಾಯವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಅಗ್ರಿಕಲ್ಚರ್ ಇನ್ಕಮನ್ನು ಎಷ್ಟಿರುತ್ತೆ ಅಂತ ಅಷ್ಟು ಹಾಕೋಬೇಕು. ಅದಾದ ನಂತರ ಇಲ್ಲಿ ಅದರ್ ಸೋರ್ಸ್ ಇನ್ಕಮ್ ಅಂತ ಕೇಳ್ತಾ ಇದೆ. ಅದರ್ ಸೋರ್ಸ್ ಇನ್ ಗೌರ್ಮೆಂಟ್ ಸ್ಯಾಲ್ರಿ ಬಂತು, ಬಿಸ್ನೆಸ್ ಇನ್ಕಮ್ ಬಂತು, ಏನಾದರೂ ಇದ್ದರೆ ಹಾಕಬೇಕು. ಏನು ಇಲ್ಲ ಅಂದರೆ ಅದನ್ನು ಹಾಕೇ ಬಿಡಿ, ತುಂಬಬೇಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಸಕ್ಸಸ್ಫುಲ್ ಅಂತ. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ಮತ್ತೆ 3ನೇ ಸ್ಟೆಪ್ಪಿಗೆ ಬಂದಿದೆ, ಡಾಕ್ಯುಮೆಂಟ್ ಅಪ್ಲೋಡು 3ನೇ ಸ್ಟೆಪ್ಪಿಗೆ ಬಂದಿದೆ. ಇಲ್ಲಿ ಅಫಿಡೇಟ್ 1, ಅಫಿಡೇಟ್ 2 ಅನ್ನು ಅಪ್ಲೋಡನ್ನು ಮಾಡೋದಿರುತ್ತೆ.
ಅಗ್ರಿಕಲ್ಚರ್ ಸೋರ್ಸ್ ಆಫ್ ಇನ್ಕಮ್ ಯಾರ್ದಿರುತ್ತೋ ಅವ್ರದ್ದು ಅಪ್ಡೇಟ್ 1 ಅಪ್ಲೋಡ್ ಮಾಡಬೇಕು. ಅಪ್ಡೇಟ್ 1 100 ಸ್ಟಾಂಪ್ ಪೇಪರ್ ಮೇಲೆ ಅಗ್ರಿಕಲ್ಚರ್ ಇನ್ಕಮ್ ನಮ್ಮದು ಮೂಲ ಆದಾಯ ಅಂತ ಟೈಪ್ ಮಾಡಿಸಿ ಕೊಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಅದರ್ ಇನ್ಕಮ್ ಸರ್ಟಿಫಿಕೇಟ್, ಸ್ಯಾಲ್ರಿ, ಬಿಸ್ನೆಸ್ಸು, ಇನ್ನಿತರ ಬೇರೆ ಬೇರೆ ನಿಮ್ಮ ವ್ಯವಹಾರಗಳಿದ್ದರೆ ಅದರಿಂದ ಇನ್ಕಮ್ ಬರ್ತಾ ಇದ್ದರೆ ಅದರ ಒಂದು ಸರ್ಟಿಫಿಕೇಟನ್ನು ಅಥವಾ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಇದ್ದರೆ ಅಪ್ಲೋಡ್ ಮಾಡಬೇಕು. ಇದ್ದಿಲ್ಲ ಅಂದರೆ ನಿಮ್ಮದನ್ನು ಖಾಲಿ ಬಿಡಬೇಕು, ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ರೆಡ್ ಇದರಲ್ಲಿ, ಸೊ ಅಪ್ಲೋಡ್ ಮಾಡಲೇಬೇಕಂತ ಕೊಟ್ಟಿದ್ದಾರೆ. ಬಟ್ ಅದು ಮಾಡಲಿಕ್ಕೆ ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾನಿಲ್ಲಿ ಈ ವಿದ್ಯಾರ್ಥಿದು ಅಪ್ಡೇಟ್ 1 ಮಾತ್ರ ನಾನು ಸ್ಕ್ಯಾನ್ ಮಾಡಿಟ್ಕೊಂಡಿದ್ದೀನಿ. ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಸ್ಟಾಂಪ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ನಾನು ಅಪ್ಡೇಟ್ 2 ನಾನು ಮಾಡ್ತಾ ಇಲ್ಲ. ಸೊ ನಿಮ್ಮ ಹತ್ರ ಇದ್ದರೆ ನೀವು ಮಾಡ್ಬೋದು. ಈ ವಿದ್ಯಾರ್ಥಿದು ಇದೇ ಬಿಸ್ನೆಸ್ ಇದೆ ಇವರು ತಂದೆದು, ಹಾಗಾಗಿ ಅಪ್ಡೇಟ್ 1 ಅಪ್ಡೇಟ್ 2 ಎರಡು ಮಾಡ್ತಾ ಇದ್ದೀನಿ. ಸೊ ಇರಲಾರ್ದವರು ಒಂದೇ ಮಾಡ್ಕೋಬೋದು. ಅದ ನಂತರ ಸೋರ್ಸ್ ಆಫ್ ಅದರ್ ಇನ್ಕಮ್ ಅಂತಿದೆ. ಅದರ್ ಇನ್ಕಮ್ ಅದನ್ನು ಕೂಡ ಇದೆ ಇವ್ರ ಹತ್ರ, ಯಾಕಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಮತ್ತು ಬಿಸ್ನೆಸ್ ಕೂಡ ಇದ್ದಾವೆ ಇವು ತಂದೆದು. ಹಾಗಾಗಿ ಈ ವಿದ್ಯಾರ್ಥಿ ಎರಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಕೇವಲ ಅಪ್ಡೇಟ್ 1 ಮಾತ್ರ ಅಗ್ರಿಕಲ್ಚರ್ ಇನ್ಕಮ್ ಅಷ್ಟೇ ನೀವು ಅಪ್ಡೇಟ್ 1 ಮಾತ್ರ ಅಪ್ಲೋಡ್ ಮಾಡ್ಕೋಬೋದು. ಅದ ನಂತರ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೇಳ್ತಾ ಇದೆ, ವ್ಯವಸಾಯಗಾರ ಪ್ರಮಾಣಪತ್ರ, ಕೃಷಿ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ ಅದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಗ್ರಿ ಸರ್ಟಿಫಿಕೇಟು ಎಲ್ಲನೂ ಅಪ್ಲೋಡ್ ಮಾಡಿದರೆ ಸರಿಯಾಗಿ ನೋಡ್ಕೊಳ್ಳಿ. ನೋಡ್ಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ ಅಂತ ಬರುತ್ತೆ, ಈ ರೀತಿಯಾಗಿ ಬರಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಇವಾಗ ಡಾಕ್ಯುಮೆಂಟ್ ಅದನ್ನು ಅಪ್ಲೋಡನ್ನು ಮಾಡಿದ್ದೀವಿ ನಾವು ಸಕ್ಸಸ್ಫುಲ್ ಆಗಿ. ಅಲ್ಲಿ ನಿಮಗೆ ತೋರಿಸುತ್ತೆ ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ, ಅದು ನಿಮಗೆ ಅಪ್ಡೇಟ್ 1 ಅಗ್ರಿಕಲ್ಚರ್ ಸರ್ಟಿಫಿಕೇಟು ಎರಡು ಅಪ್ಲೋಡ್ ಮಾಡಿದ್ದೀರಾ, ಮತ್ತು ಎಷ್ಟು KB ಇದೆ ಮತ್ತು ಡೇಟ್ ಏನಿದೆ ಎಲ್ಲ ಇಲ್ಲಿ ಶೋ ಆಗುತ್ತೆ. ಅದು ಸರಿಯಾಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಾಸ್ಟ್ ಸ್ಟೆಪ್ಗೆ ಬರುತ್ತೆ, ಡಿಕ್ಲರೇಷನ್ ಆ್ಯಂಡ್ ಪೇಮೆಂಟ್ ಸ್ಟೆಪ್ಗೆ ಬರುತ್ತೆ. ಕೊನೆಯ ಸ್ಟೆಪ್ಪು 4ನೇ ಸ್ಟೆಪ್ಪು. ಈ ಒಂದು ಸ್ಟೆಪ್ ಕ್ಲಿಯರ್ ಮಾಡಿದರೆ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಕಂಪ್ಲೀಟಾಗಿ ಆಗುತ್ತೆ. ಡಿಕ್ಲರೇಷನ್ ಆಗಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ವೆರಿಫೈ ಡಿಕ್ಲರೇಷನ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ನೋಡಿ. ಓಪನ್ ಆಗಿದೆ. ಪೇಮೆಂಟ್ ಡೀಟೇಲ್ಸು ಇಲ್ಲಿ ಅಪ್ಲಿಕೇಶನ್ ಫೀ ಅಂತ ತೋರಿಸ್ತಾ ಇದೆ. ಎಷ್ಟು ಪೇ ಮಾಡಬೇಕು ನೀವು ಒಂದು ಅಗ್ರಿಕಲ್ಚರ್ ಅಪ್ಲೋಡ್ ಮಾಡುವಾಗ ಅಂತ ಶೋ ಆಗುತ್ತೆ, ಅಷ್ಟನ್ನು ನೀವು ಪೇಯನ್ನು ಮಾಡಬೇಕು. ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅನಂತರ ಇಲ್ಲಿ ಸಬ್ಮಿಟ್ ಪೇಮೆಂಟ್ ಆ್ಯಂಡ್ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬಂದಿದೆ ಪೇಮೆಂಟ್ ಡೀಟೇಲ್ಸು. ಇಲ್ಲಿ ಯಾರ ಹೆಸರು ಮೇಲೆ ಪೇಮೆಂಟ್ ಆಗ್ತಾ ಇದೆ, ಅಪ್ಲಿಕೇಶನ್ ನಂಬರು ಮತ್ತು ರೆಫರೆನ್ಸ್ ನಂಬರು, ಅಮೌಂಟು ಎಲ್ಲನೂ ಕೂಡ ಇಲ್ಲಿ ಶೋ ಆಗುತ್ತೆ. ಮತ್ತು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಮತ್ತು ರುಪೇ ಕ್ರೆಡಿಟ್ ಕಾರ್ಡು, UPI ಎಷ್ಟೆಷ್ಟಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ, ಒಂದು ಪ್ರೊಸೆಸಿಂಗ್ ಫೀಸು, GST ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಇದು ನೋಡ್ಕೊಳ್ಳಿ, ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಆ ಒಂದು ಪೇಮೆಂಟ್ ಮೆಥಡನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. UPI ಮುಖಾಂತರ ಮಾಡೋದು ತುಂಬಾ ಬೆಸ್ಟು. ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜ್ ಕಟ್ಟಾಗಲ್ಲ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮಿಂದ ನೀವು ಪೇಮೆಂಟ್ ಮಾಡಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ 600 ರೂಪಾಯಿಗೆ 600 ಮಾತ್ರ ಕಟ್ಟಾಗುತ್ತೆ. ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಲೋಡಿಂಗ್ ತೊಗೊಂಡು ಸ್ವಲ್ಪ ನೋಡಿ ಬಂದಿದೆ ಪೇಮೆಂಟ್ ಆಪ್ಷನ್ನು. UPI QR ಕೋಡ್ ಬಂದಿದೆ. ಇಲ್ಲಿ ಕೆಳಗಡೆ ನಿಮಗೆ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಕೂಡ ಇರುತ್ತೆ, ಮಾಡ್ಕೋಬೋದು. ನಾನಿಲ್ಲಿ ಈಸಿ ಅಂದರೆ ಇದು ಒಂದು QR ಕೋಡು ಸ್ಕ್ಯಾನ್ ಮಾಡಿ ಪೇ ಮಾಡೋದು ಭಾಳ ತುಂಬ ಈಸಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನೇ ಮಾಡಿ, ಬೇಗ ಆಗುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂದರೆ OTP ಹಾಕು, ನಂಬರ್ ಹಾಕೋದು ಅಂತ ತಿಳಿವೇನೇ ಇರುತ್ತೆ. ಸೊ ಇದೇನು ತಿಳಿವೇನೇ ಇರಲ್ಲ, ಡೈರೆಕ್ಟಾಗಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಡಿ. ನಾನು ಪೇ ಮಾಡಿದ್ದೀನಿ. ಇವಾಗ ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ, ಒಂದು 10 ಸೆಕೆಂಡ್ ವೇಟ್ ಮಾಡಿ. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಈ ರೀತಿಯಾಗಿ ಬರಬೇಕು ಪೇಮೆಂಟ್ ಸಕ್ಸಸ್ಫುಲ್ ಅಂತ. ಮತ್ತು ಸ್ವಲ್ಪ ವೇಟ್ ಮಾಡಿ ಒಂದು 10 ಸೆಕೆಂಡು, ಮತ್ತು ಪೇಮೆಂಟ್ ಆಗಿ ರೇಟ್ ಆಗುತ್ತೆ, ಬ್ಯಾಕ್ ಬರುತ್ತೆ ತಾನು ಆಟೋಮೆಟಿಕ್ಕಾಗಿ. ನೋಡಿ ಪೇಮೆಂಟ್ ಆಗಿ ಬಂದಿದೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಕೂಡ ಬಂದಿದೆ. ಈ ಒಂದು ಪ್ರಿಂಟ್ ರಿಸಿಪ್ಟ್ ಅಂತ ಇಲ್ಲಿ ಕೊಟ್ಟಿದ್ದ ಆಪ್ಷನ್ ಇದೆ, ಆ ಒಂದು ಪ್ರಿಂಟ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು PDF ಸೇವ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಪ್ರಿಂಟ್ ಇದ್ದರೆ ಒಂದು ಪ್ರಿಂಟನ್ನು ತಗೊಳ್ಳಿ, ಒಂದು ಕಾಪಿ ಇರಲಿ, ರೆಫರೆನ್ಸ್ಗೆ ಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನೋಡಿ 4ನೇ ಸ್ಟೆಪ್ಪಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಎಷ್ಟು ಅಮೌಂಟ್ ಪೇ ಮಾಡಿದ್ದಾರೆ, ಅಮೌಂಟ್ ಪೇಡ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇದೆ, ಟ್ರಾನ್ಸಾಕ್ಷನ್ ID ಇದೆ, ಪೇಮೆಂಟ್ ಸ್ಟೇಟಸ್ ಕೂಡ ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಸೊ ಇದನ್ನು ಒಂದು ಕಾಪಿ ಪ್ರಿಂಟ್ ತಗೊಳ್ಳಿ. ಪ್ರಿಂಟನ್ನು ಏನು ಆಪ್ಷನ್ ಇದೆ ನೋಡಿ, ಆ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು 3 ರಿಂದ 4 ಪೇಜು PDF ಬರುತ್ತೆ, ಆ ಒಂದು PDF ಸೇವ್ ಮಾಡ್ಕೊಳ್ಳಿ, ಮತ್ತು ಒಂದು ಪ್ರಿಂಟನ್ನು ಕೂಡ ತಗೊಳ್ಳಿ. ಯಾಕಂದರೆ ಇದು ಅಪ್ಲೋಡ್ ಮಾಡಿರೋ ಬಗ್ಗೆ ನಿಮಗೆ ರಿಸಿಪ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇದೊಂದು ಪ್ರಿಂಟನ್ನು ತಗೊಂಡಿಟ್ಕೊಂಡಿರಿ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು BSc ಅಗ್ರಿ
ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇದ್ದರೆ, ಏನಾದರೂ ಎರರ್ ಬರ್ತಾ ಇದ್ದರೆ, ಏನಾದರೂ ತೊಂದರೆ ಆಗ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ಏನು ತೊಂದರೆ ಬರ್ತಾ ಇದೆ ಎರರ್ ಅನ್ನೋ ನಂಗೆ ಕಮೆಂಟ್ ಮಾಡಿದರೆ ಅದನ್ನು ನಾನು ನೋಡಿಕೊಂಡು ನಿಮಗೆ ಸೊಲ್ಯೂಷನ್ ಹೇಳಿಕೊಡ್ತೀನಿ. ಯಾವ ರೀತಿ ಪೇ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಿಮಗೆ ಆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.